ಕಾಟೇಜ್ ಇಂಡಸ್ಟ್ರಿಗಳನ್ನ ಉಳಿಸ್ಬೇಕು. ನಮ್ಮ ಗುಡಿ ಕೈಗಾರಿಕೆಗಳನ್ನ ಮತ್ತೆ ಹಳ್ಳಿಗಳಲ್ಲಿ ಬೆಳಿಬೇಕು. ಈ ಎಣ್ಣೆಗಾಣಗಳಿರಬೇಕು, ಬಡಗಿತನ ಹಳ್ಳಿನಲ್ಲಿರಬೇಕು, ಇದು ಏನು ದೋಬಿಯವನು ಹಳ್ಳಿನಲ್ಲಿರಬೇಕು, ಏನು ಚಮ್ಮಾರ ಹಳ್ಳಿನಲ್ಲಿರಬೇಕು. ಇವರೆಲ್ಲ ಸಿಟಿನಲ್ಲಿ ಹೋಗೋದು ಬೇಡ ಸರ್. ಯಾಕಂದರೆ ಅದು ಆಲ್ರೆಡಿ ಈ ಪೊಲ್ಯೂಟ್ ಆಗಿಬಿಟ್ಟಿದೆ, ಸಿಕ್ಕಾಬಿಟ್ಟೆ ಪೊಲ್ಯೂಟ್ ಮಾಡಿಬಿಟ್ಟಿದ್ದೀವಿ ನಾವು ಸರ್. ಬೆಂಗಳೂರಿನಲ್ಲಿ ಮಂಡೇ ಸ್ಟಾರ್ಟ್ ಆದರೆ, ಸೋಮವಾರ ಅಂತ ಸ್ಟಾರ್ಟ್ ಆದರೆ ಶುಕ್ರವಾರ ರಾತ್ರಿ ತನಕ ಓಡ್ತಾನೆ ಇರ್ತಾರೆ. ಬೆಳಗ್ಗೆ ಸ್ಟಾರ್ಟ್ರಲ್ಲಿ ಓಡಬೇಕು ಸರ್. ಓಡಿಲ್ಲ ಅಂದರೆ ನೀವು ಅಲ್ಲಿ ಇರೋಕ್ಕಾಗಲ್ಲ ಸರ್. ನನ್ನನ್ನು ಹಿಡಿದು ಕೂಡ ಎಲ್ಲನೂ ಓಡಿಸ್ಕೊಂಡು, ಮಕ್ಕಳನ್ನೂ ಓಡಿಸ್ಬೇಕು, ಎಲ್ಲರನ್ನೂ ಓಡಿಸ್ಬೇಕು, ಗಂಡನ್ನೂ ಓಡಿಸ್ಬೇಕು, ಫ್ಯಾಮಿಲಿ ಎಲ್ಲರನ್ನೂ ಓಡಿಸ್ತಾ ಇರಬೇಕು. ಬೆಳಗ್ಗೆ ಇಬ್ಬರು ಆಚೆ ಹೋಗ್ತಾ ಇರ್ತಾರೆ, ಸಂಜೆ ಮಕ್ಕಳನ್ನ ಚಿಕ್ಕವರಿದ್ರೆ ಡೇ ಕೇರಿಗೆ ಕಳಿಸ್ತಾರೆ, ಇಲ್ಲ ಮೇಡ್ನ ಇಟ್ಕೋತಾರೆ, ಸಂಜೆ ಬರ್ತಾರೆ. ಅವರು ಇಬ್ಬರು ವೈಟ್ ಇದ್ರೆ ಇಬ್ಬರು ಒಂದೊಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೋತಾರೆ. ಇಲ್ಲ ನಾನು ಇವಾಗ ಪುಣ್ಯಕ್ಕೆ ನಾನು ಕಾಲೇಜಲ್ಲಿ ಹೋಗ್ತೀನಿ, ಅವರು ಐ ಟಿನಲ್ಲಿದ್ದರು ಸರ್. ಸಂಜೆ ಬಂದಾಗ ಅಟ್ಲೀಸ್ಟ್ ನಾನು ಅವ್ರ ಜೊತೆ ಇರ್ಬೋದು ಅಂದ್ರೂ ಅವ್ರ ಮೀಟಿಂಗ್ಸ್ ಅದು ಅಂತ ಇರ್ತಾ ಇತ್ತು ಸರ್. ಇಬ್ಬರು ಜೊತೆಲಿ ಒಂದೇ ಮನೇಲಿ ಇದ್ರು, ಇಬ್ಬರು ಮಾತಾಡೋಕ್ಕೆ ಒಂದು ಟೈಮ್ ಸಿಕ್ಕಲ್ಲ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಉದ್ಯಮದ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಆರೋಗ್ಯಕರವಾದ ಉತ್ತಮವಾದ ಕತೆ ಅಂತ ಹೇಳ್ಬೋದು. ದೇವಸಿರಿ ಅಂತ ಹೆಸರೇ ಎಷ್ಟು ಚಂದ ಐತಲ್ಲ. ಬನ್ನಿ, ಈ ದೇವಸಿರಿ ಕತೆ ಏನು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ಕಾರ. ಮೊದಲು ತಮ್ಮ ಪರಿಚಯ ಆಗ್ಬಿಡ್ಲಿ. ಸರ್ ನಾನು ಚೇತನ ಅಂತ, ಇದ್ರನ್ನ ಶುರು ಮಾಡ್ದಿರೋ ಓನರ್ನ ಮಿಸ್ಸಸ್ಸು. ಅವ್ರ ಅರ್ಧಾಂಗಿ, ಎಲ್ಲರದಲ್ಲೂ ಅರ್ಧಾಂಗಿ ಬಹಳ ಇಂಪಾರ್ಟೆಂಟ್. ಅರ್ಧಾಂಗಿ ಮೀನಿಂಗು ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ ಸರ್. ಓಕೆ, ಜಸ್ಟ್ ಆ ವರ್ಡಿಗೆ ಸ್ಟಿಕ್ ಆನ್ ಆಗದೆ ಅದನ್ನ ರಿಯಾಲಿಟಿಗೆ ತರೋಣ ಅಂತ. ಓಕೆ ಮೇಡಮ್, ಇದು ನಾವು ಎಲ್ಲಿ ನಿಂತಿದ್ದೀವಿ, ಅಡ್ರೆಸ್ ಏನು ಅದನ್ನ ಹೇಳ್ಬಿಡಿ ಫಸ್ಟ್. ಸರ್ ಇದು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು, ಬಂಕಾಪುರ ಸರ್. ಬಂಕಾಪುರ. ಎಸ್ ಸರ್. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ಈ ಊರ್ನ ಆ ಹಾಡು ನಮಗಷ್ಟು ಚಿರಪರಿಚಿತ ಮಾಡ್ಕೊಟ್ಟಿದೆಯಲ್ಲ. ಓಕೆ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಹೇಳಿ, ನಿಮ್ಮ ದೇವಸಿರಿ ಅನ್ನೋದೇ ಹೆಸರು ಬಹಳ ಚಂದ ಆಯ್ತು. ಮೊದಲಿಗೆ ಅದ್ರದ್ದು ಹೇಳಿ ಸರ್. ದೇವಸಿರಿ ಅನ್ನೋ ಹೆಸರನ್ನ ತುಂಬಾ ಕಷ್ಟಪಟ್ಟು ಶ್ರಮ ವಹಿಸಿ ಯೋಚನೆ ಮಾಡಿ ಇಟ್ಟಿದೀವಿ ಸರ್. ನಾವು ಎಣ್ಣೆಗಾಣ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ಯಾವ ಹೆಸರು ಇಡಬೇಕು, ಹೆಸರಲ್ಲೇ ಜನಕ್ಕೆ ಕನೆಕ್ಟ್ ಆಗಬೇಕು. ಓಕೆ, ದೇವಸಿರಿ, ದೇವ ಅಂದರೆ ದೇವರು ಸರ್, ಎಲ್ಲರಿಗೂ ಗೊತ್ತಿರಂಗೆ. ಸಿರಿ ಮೀನ್ಸ್ ವಾಟ್, ಬಂಗಾರ. ಹೀಗೂ ತಗೋಬೋದು. ದೇವರು ಕೊಟ್ಟ ಬಂಗಾರನ ಜನಕ್ಕೆ ಮುಟ್ಸುವಂಥ ಪ್ರಯತ್ನ ಮಾಡೋಣ ಅಂತ. ಆರ್ ಎಲ್ಸ್ ದೇವರಿಂದ ಬರೋ ವರ. ಸೊ ಎಲ್ಲರಿಗೂ ವರ ಕೊಡ್ತಾನ ಸರ್ ದೇವರು. 100%. ಸೊ ಆ ವರನ ಜನಕ್ಕೆ ಮುಟ್ಸೋಣ ಅಂತ. ಆ ದೇವರಿಂದ ಬಂದಿರೋ ವರನ ಪೂಜಾರಿ ತಾನೇ ಕನೆಕ್ಟ್ ಮಾಡಬೇಕು. ಆ ಥರ ನಾವು ಪೂಜಾರಿಯಾಗಿ ಅಂದರೆ ಒಂದು ಥೀಮು ಕನೆಕ್ಟ್ ಆಗೋಣ ಜನಕ್ಕೆ ಅಂತ ಅನ್ಕೊಂಡು ದೇವಸಿರಿ ಅಂತ ಹೆಸರನ್ನ ಇಟ್ಟಿದೀವಿ ಸರ್. ಒಂದು ಕೆಲಸ ಮಾಡೋಣ, ತೋರಿಸ್ತಾ ಮಾತಾಡ್ತಾ ಹೋಗೋಣ. ಕತೆ ಇನ್ನೂ ಬೇಕಾದಷ್ಟಿದೆ. ಬನ್ನಿ. ಓಕೆ, ನಿಮ್ಮ ಎಜುಕೇಷನ್ಗೆ? ಸರ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ MTech ಕೂಡ ಮಾಡಿದ್ದೀನಿ. ನಾನಿವಾಗ ಬ್ಯಾಂಗ್ಳೂರ್ CMR ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮತ್ತು ನಾನು ನನ್ನ PhD ಪರ್ಸ್ಯೂ ಮಾಡ್ತಾ ಇದ್ದೀನಿ, ಡಾಕ್ಟರೇಟ್ನ ಮಾಡ್ತಾ ಇದ್ದೀನಿ ಸರ್ ಕರೆಂಟ್ಲಿ. ನನ್ನ ಯಜಮಾನರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅದನ್ನ ಬಿಟ್ಟು ಜನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಒಳ್ಳೆ ಥಿಂಗ್ಸ್ನ ಕೊಡಬೇಕು ಅಂತ ಹೇಳಿ ಇದನ್ನ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ರು ಸರ್. ಇದು ಊರು ಬಂದ್ಬಿಟ್ಟು ನಮ್ಮದು ಮತ್ತು ಮನೆಯವ್ರದ್ದು ಹುಟ್ಟಿದೂರು ಸರ್. ಮಣ್ಣೂರು ಅವ್ರದ್ದು ಊರು ಸರ್. ಗೊತ್ತಾ? ಓ, ದೊಡ್ಡ ಕತೆ ಇದೆ ನಿಮ್ದು. ಮಾತಾಡೋದು ತುಂಬಾ ಇದೆ. ಇದು ಇಷ್ಟು ತಡ್ಕೊಂಡಿದ್ದೀರಾ, ಇದು ಇಷ್ಟು ಮಾಡಿದ್ದೀರಾ? ಹೌದು ಸರ್. ಓಕೆ, ಎಲ್ಲಿಂದ ಶುರು ಆಗುತ್ತೆ ತೋರಿಸ್ಬೇಡ ಫಸ್ಟ್ ಅವ್ರಿಗೆ. ಖಂಡಿತ ಖಂಡಿತ ಸರ್. ಇದೇ ನೀವು ನೋಡ್ತಾ ಇದ್ದೀರಾ, ಇದೇ ಒರಿಜಿನಲ್ ಏನು ಗಾಣ ಅಂತೀವಲ್ಲ ಸರ್, ಏನ್ಷಿಯಂಟ್ ಮೆಥಡ್, ಟ್ರೆಡಿಷನಲ್ ಮೆಥಡ್. 500 ವರ್ಷಗಳ ಕಾಲದ ಹಿಂದೆ ಸ್ಟಾರ್ಟ್ ಆಗಿದ್ದು ಅಂತ ಮಾಡ್ತಾ ಇದ್ರಲ್ಲ ಸರ್, ಅದನ್ನ ಇವಾಗ ನೀವು ನೋಡ್ಬೋದು. ಇದು ಇದೆ ಎಲ್ಲ ಕಡೆ ಇಲ್ಲ ಅಂತಲ್ಲ, ಬಟ್ ಆ ಟ್ರೆಡಿಷನಲ್ ಮೆಥಡ್ ಬ್ಯಾಂಗ್ಳೂರಲ್ಲಿ ಕೂಡ ನೋಡ್ಬೋದು. ಬಟ್ ಇದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಸರ್. ಇದೆ ನಾವು ಇವಾಗ ನೀವೇನು ಎಲೆಕ್ಟ್ರಿಕ್ ಗಾಣ ಅಂತ ಹೇಳ್ತೀವಲ್ಲ ಸರ್, ಎಲ್ಲರಿಗೂ ಈಸಿ ವರ್ಕ್ ಬೇಕು ಸರ್. ಯಾರು ಕಷ್ಟ ಪಡೋಲ್ಲ ಸರ್. ಈಸಿ ವರ್ಕ್ ಆಗ್ಬೇಕು, ಈಸಿಯಾಗಿ ಸಿಗ್ಬೇಕು ಅಂತ. ಈಸಿಯಾಗಿ ಸಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತಾ ಸರ್? ನಾನೇ ಕ್ವಶನ್ ಕೇಳ್ತೀನಿ. ಈಸಿಯಾಗಿ ಸಿಕ್ಕಿದ್ದು ಉಳಿಯೋದು ಇಲ್ಲ ತುಂಬಾ ದಿನ, ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಇದು ಕಷ್ಟಪಟ್ಟರೆ ಇದು ಒಳ್ಳೆ ಎಣ್ಣೆ ಬರೋದು, ಜನಕ್ಕೆ ಸಿಗೋದು. ಓಕೆ,
ನಮ್ದು ಗಾಣ ಸರ್ ಇದು ಇದು ನೋಡಿ ಇದು ಕಲ್ಲಿಂದು ಸರ್. ಹ್ಮ್ ಸೊ ಇದ್ರಲ್ಲಿ ನಾವೀಗ ಇದು ಗಾಣ ರೆಡಿ ಇದೆ. ನಮ್ಮ ಎತ್ತಿನ ಹೆಸರು ದೇವ, ಇದ್ರ ಹೆಸರು ದೇವ ಅಂತ ಇಟ್ಟಿದ್ದೀವಿ. ದೇವ? ಹೌದು Okay. ಸರ್. ಇದು ಕೂಡ ರೆಡಿ ಆಗಿದೆ, ಸ್ಟಾರ್ಟ್ ಮಾಡಿ. ದೇವ ಸಿರಿ ಇಲ್ಲೇ ಇದ್ದೀರಿ. ಹೌದು ಸರ್. Okay, ಇದು ಅದ್ಭುತ. ಕೂಡ ರೆಡಿ ಆಗಿದೆ. ಇದು ಕಲ್ಲಿಂದು ವಿಶೇಷವಾಗಿ ನೋಡ್ತಾ ಇದ್ದೀನಿ, ಮರದ್ದು ಹಾಕಿದ್ ನೋಡಿದ್ದೆ ನಾನು. ಹೌದು ಸರ್, ಹೌದು. ಇದು ಎಲ್ಲಿಂದ ತರಿಸಿದ್ರಿ ಇದನ್ನ? ಇದು ತಮಿಳ್ನಾಡಿಂದ ತರಿಸಿದ್ದಾರೆ. ತಮಿಳ್ನಾಡು. ಹೌದು ಓಕೆ. ಹಾ ಹಾ. ಎಷ್ಟೊತ್ತು ಬೇಕಾಗುತ್ತೆ ಮೇಡಮ್ ಇದು? ಇದು 2 ಅವರ್ ಮಿನಿಮಮ್ ಬೇಕಾಗುತ್ತೆ ಸರ್. 2 ಅವರ್. 2 ಅವರ್ ಆಗುತ್ತೆ ಸರ್. ಓಕೆ. ಇದು ಸ್ಟಾರ್ಟ್ ಮಾಡಿದಾಗ ಇದು 3 ಅವರ್ ತಗೊಳ್ತಿತ್ತು ಸರ್. ಬರ್ತಾ ಬರ್ತಾ ಡೇ ಬೈ ಡೇ ಟ್ರಯಲ್ ಅಂಡ್ ಎರರ್ ಅಂತಾರಲ್ಲ, ಮಾಡಿ 2 ಅವರ್ಗೆ ಓಕೆ ಮಾಡ್ಬೋದು, 2 ಅವರ್ಗೆ ಎಣ್ಣೆ ಬರುತ್ತೆ ಅಂತ ಮಾಡ್ಬೋದು ಅಂತ 2 ಅವರ್ಗೆ ಬಂದು ನಿಂತ್ಕೊಂಡಿದೆ ಸರ್. ಒಂದ್ ಸರ್ತಿ ನಾವು ಹಾಕಿದಾಗ ಮಾಡಿದ್ರೆ. ಹೌದು ಸರ್. ಡೈಲಿ ಎಷ್ಟು ಪ್ರೊಡಕ್ಷನ್ ಬರುತ್ತೆ ಸರ್? ಒಂದ್ ಸರ್ತಿ ಶೇಂಗಾ ಎಣ್ಣೆ ಮಾಡಿದಾಗ ನಮಗೆ 3:1. 3:1. ಸರ್ ಇದು ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು 15 kg ಸರ್. 15 kg. ಹೌದು ಸರ್, 15 kg. 15 kg ಒಂದ್ಸಲ ಹಾಕಿದಾಗ ನಮ್ಗೆ 5 ರಿಂದ 6 ಒಳಗಡೆ ಎಣ್ಣೆ ಬರುತ್ತೆ ಸರ್. 5 ರಿಂದ 6 kg ಒಳಗಡೆ ಎಣ್ಣೆ ಬರುತ್ತೆ. ಆ ತರ 4 ಟೈಮ್ ಹಾಕ್ತಾರೆ ಸರ್, 4 ಬ್ಯಾಚ್ ಹಾಕ್ತಾರೆ ಪರ್ ಡೇ. ಒಂದು ದಿನಕ್ಕೆ 4 ಸಾರ್ತಿ ಗಾಣನ ಮಾಡ್ತಾರೆ, ತಿರುಗಿಸ್ತಾರೆ, ಸುತ್ತಿಸ್ತಾರೆ. ಹಂಗಾರೆ ಡೈಲಿ ಒಂದು 25-26 kg ಬರುತ್ತೆ. 25-26 ಒಳಗಡೆ ರೇಷಿಯೋದಲ್ಲಿ ನಮಗೆ ಶೇಂಗಾ ಎಣ್ಣೆ ಸಿಗುತ್ತೆ. ಇದೇ ತರ ನಮ್ದು ಬೇರೆ ಬೇರೆ ಆಯಿಲ್ಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇದೆ ಸರ್. ನಾವು ಇದರಲ್ಲಿ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಅಂತೀವಿ, ಸ್ಯಾಫ್ ಆಯಿಲ್, ಕುಸುಬಿ ಎಣ್ಣೆ ಮತ್ತೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ, 4 ತರದ ಎಣ್ಣೆನ ತೆಗಿತೀವಿ ಸರ್. 4 ತರದ. ಹೌದು ಸರ್, ಹೌದು. ಅದು 4ದಕ್ಕೂ ಅದರದೇ ಆದ ಒಂದು ರೇಷಿಯೋ ಇದೆ ಸರ್. ಮ್ಯಾಥ್ಸ್ ಅಲ್ಲಿ ಹೇಳ್ಬೇಕಂದ್ರೆ ರೇಷಿಯೋ ಇದೆ. ಹೌದಾ? ಎಸ್ ಸರ್. ಈಗ ಎಷ್ಟು ತಿಂಗಳಾಯ್ತು ಅಥವಾ ವರ್ಷ ಆಯ್ತು ಇದು? ಸರ್ ಇದು ನಾವು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನೀವು ಏಪ್ರಿಲ್ ಅಲ್ಲಿ ನಾವು ಈ ಇಂಡಸ್ಟ್ರಿನ ಶುರು ಮಾಡಿದ್ದು, ಜೂನ್ ನಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಸರ್. ತುಂಬಾ ಹೊಸದು ಸರ್ ಇದು. ನನಗೆ ಬಹಳ ಲಕ್ಕಿ ಅಂತ ನೀವು ಅನ್ಸಿದ್ದು ಒಂದು ಕಾರಣಕ್ಕೆ. ಇನ್ನೊಂದು ಏನು ಅಂದ್ರೆ ಇಲ್ಲಿ ಮೇನ್ ರೋಡಿಗೆ ಹತ್ತಿರದಲ್ಲೇ ನಿಮ್ದು ಸಿಗುತ್ತೆ. ಇದು ಜಮೀನು ಏನು ಸ್ವಂತನಾ ನಿಮ್ದು ಇದು? ಇಲ್ಲ ಸರ್, ನಾವು ಬಾಡಿಗೆಗೆ ತಗೊಂಡು, ಗೊತ್ತಿರೋದ್ರಿಂದ ಬಾಡಿಗೆಗೆ ತಗೊಂಡು. ಯಾಕಂದ್ರೆ ನಮಗೆ ಹತ್ರಕ್ಕೆ ಹೈವೇ ಹತ್ರಕ್ಕೆ ಸಿಗೋದು ತುಂಬಾ ಕಷ್ಟ ಅಲ್ಲ. ನಮ್ಮ ಯಜಮಾನರಿಗೆ ಪರಿಚಯ ಇರೋರು ಇಂದ ಸಿಕ್ಕಿರೋದು ಸರ್. ಓಕೆ, ಬಹಳ ಒಳ್ಳೆ ಜಾಗ. ಹೌದು ಸರ್. ಅದರ ಮೊದಲನೇ ಇದು ಅಲ್ಲೇ ಇದೆ ವಿನ್. ಏನಕ್ಕೆ ಅಂದ್ರೆ ಜನಕ್ಕೆ ರೋಡಿಗೆ ಕಾಣಿಸುತ್ತೆ, ಅಟ್ಲೀಸ್ಟ್ ಅವ್ರು ನಿಂತ್ಕೊಂಡು ನೋಡೋದಕ್ಕೆ, ಬರೋದಕ್ಕೆ, ಕೇಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಅದು ಮೇನ್ ರೋಡಿಗೆ ಸಿಕ್ಕಿರೋದೊಂದು ಬಹಳ ಖುಷಿ ಪ್ಲಸ್ ಪಾಯಿಂಟ್ ಆಡೆಡ್ ಅಂತ ಹೇಳ್ಬೋದು ಸರ್. ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ. ನಮ್ದು ತಲೆಯಲ್ಲಿ ಇದ್ದಿದ್ದು ಅದೇ ಸರ್. ಇಲ್ಲಿ ಹೈವೇ ಆಗಿರೋದ್ರಿಂದ ತುಂಬಾ ಜನ ಓಡಾಡ್ತಾರೆ, ಅವರಿಗೆ ಬೇಗ ಕಾಣಿಸ್ಲಿ, ಡೈರೆಕ್ಟ್ ಆಗಿ ಅವ್ರು ಬಂದು ತಗೊಳ್ಳಿ ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದು ಪಾಯಿಂಟ್. ಬಹಳ ಚೆನ್ನಾಗಿ ಇಬ್ರು ಓದ್ಕೊಂಡಿದ್ದೀರಿ. ಅವ್ರ ಪ್ರೊಫೆಷನಲ್ ಇಂಜಿನಿಯರು, ನಿಮ್ದು ಹೀಗೆ ಹೇಗೆ ಇದನ್ನ ಮಾಡಬೇಕು ಅಂತ ಅನ್ಕೊಂಡ್ರಿ? ಆಯಿಲ್ ಅಂದ್ರೆ ಏನ್ ಸರ್ ಫಸ್ಟ್ ಕ್ವಶನ್? ಓಕೆ, ಬಹಳ ವಿಚಿತ್ರ ಪ್ರಶ್ನೆ ಕೇಳ್ಬಿಟ್ಟಿದ್ದೆ. ಒಗ್ಗರಣೆ ಹಾಕೋದಕ್ಕೆ ಅದು ಇಲ್ದಂಗೆ ಅಡಿಗೆನೇ ಆಗಲ್ಲ, ಅದೊಂದು ಇಂಗ್ರೀಡಿಯೆಂಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಒನ್ ಆಫ್ ದಿ ಇಂಗ್ರೀಡಿಯೆಂಟ್ ಅಲ್ಲ ಸರ್. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಹಾಸ್ಪಿಟಲ್ ಹತ್ರ ಡಾಕ್ಟರ್ ಹತ್ರ ಹೋಗ್ತಿರಲ್ವಾ, ಯಾನಕ್ಕೆ ಹೋಗ್ತೀರಿ, ಯಾವಾಗ ಹೋಗ್ತೀರಾ? ನಮ್ಗೆ ಹುಷಾರ್ ತಪ್ಪಿದಾಗ. ಹುಷಾರ್ ತಪ್ಪಿದಾಗ ಡಾಕ್ಟರ್ ಏನ್ ಕೊಡ್ತಾರೆ ನಿಮಗೆ? ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ಇಸ್ ನಥಿಂಗ್ ಬಟ್ ಮೆಡಿಸಿನ್ ಅಲ್ವಾ ಸರ್? ಮೇನ್ ಥಿಂಗ್ ಆಕ್ಚುಲಿ ನಮ್ಮ ಫುಡ್ಡು ಮೆಡಿಸಿನ್ ಆಗಿ ಇರಬೇಕು ನಮ್ಮ ಬಾಡಿಗೆ. ಆ್ಯಂಡ್ ನಾವು ಏನು ಆಯಿಲ್ ಊಟ ಮಾಡ್ತಾ ಇದ್ದೀವಲ್ಲ, ಅದು ಒಳ್ಳೇದಲ್ಲ. ಒಳ್ಳೇದು ಯಾಕಲ್ಲ? ಯಾರು ಹೇಳಿದ್ರು ಒಳ್ಳೇದಲ್ಲ ಅಂತ? ಯಾರಾದ್ರೂ ಬಂದು ಅನ್ಸೇ ಇಲ್ವಲ್ಲ? ನಿಮ್ಗೆ ಯಾರು ಹೇಳಿದ್ರು ಇದು ಒಳ್ಳೇದಲ್ಲ ಅಂತ? ಯಾಕೆ ಎಲ್ಲರೂ ಊಟ ಮಾಡ್ತಿದ್ರಲ್ಲ? ಒಳ್ಳೇದಲ್ಲ ಅಂದ್ರೆ ಅದರದ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಆಗೋ ಪ್ರೋಸೆಸ್ ಇಂದ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ನಮ್ಮ ಏನು ಪೂರ್ವಜರು ಅಂತ ಹೇಳ್ತೀವಲ್ಲ, ಅವ್ರು ಇದನ್ನ ಏನ್ಷಿಯಂಟ್ ಮೆಥಡ್ ಅಂತ ಹೇಳ್ತಿದ್ವಲ್ಲ, ಅವ್ರು ಊಟ ಮಾಡ್ತಾ ಇದ್ರು. ಅವಾಗ ಏನಾದ್ರೂ ಕಾಯಿಲೆಗಳಿತ್ತ ಸರ್? ಹಾರ್ಟ್ ಅಟ್ಯಾಕ್ ಅನ್ನೋದಿತ್ತ ಸರ್? ಇವಾಗ ನೀವು ಕೇಳ್ತಾ ಇದ್ರೆ ಹಾರ್ಟ್ ಅಟ್ಯಾಕು 10 ವರ್ಷದವರೆಗೂ ಬರ್ತಾ ಇದೆ. ಯಾಕೆ 10 ವರ್ಷದವರೆಗೂ ಬರ್ತಾ ಇದೆ? ಆಯಿಲಿಂದ ಬಂತ ಅಂತ ಹೇಳ್ತಾ ಇಲ್ಲ. ಇದು ತುಂಬಾ ತುಂಬಾ ಮುಖ್ಯವಾದ ಇಂಗ್ರೀಡಿಯೆಂಟ್. ನಮ್ಮ ಹೆಲ್ತ್ ಹಾಳಾಗುತ್ತೆ, ಆರೋಗ್ಯ ಹಾಳಾಗೋದಕ್ಕೆ. ಯಾವ ಆಯಿಲು? ರಿಫೈನ್ಡ್ ಆಯಿಲ್. ವಾಟ್ ಈಸ್ ರಿಫೈನ್ಡ್ ಆಯಿಲ್? ಪ್ರೋಸೆಸ್ಡ್ ಆಯಿಲ್, ಕೆಮಿಕಲ್ ಪ್ರೋಸೆಸ್ಡ್. ಅದು ರಿಫೈನ್ಡ್ ಆಯಿಲ್ ಅನ್ನೋದು ಆಯಿಲೇ ಅಲ್ಲ ಸರ್. ಅದರಲ್ಲಿ ನಮ್ಮ ಮಾಲಿಕ್ಯೂಲ್ಸ್, ಬಯೋ ಮಾಲಿಕ್ಯೂಲ್ಸ್ ಯಾವುದೂ ಇರೋದಿಲ್ಲ.
ಆ ಪ್ರೋಸೆಸ್ ಏನು ಕೆಮಿಕಲ್ ಪ್ರೋಸೆಸ್ ಆಗುತ್ತಲ್ಲ ಅದರಲ್ಲಿ ಆ ಪ್ರೋಸೆಸ್ಸಲ್ಲಿ ಆಯಿಲಲ್ಲಿರೋ ಬಯೋಮಾಲಿಕ್ಯೂಲ್ ಎಲ್ಲ ಹಾಳಾಗಿ ಅದು ಕ್ಲೀನಾಗಿ ಫಿಲ್ಟರ್ ಆಗಿ ಬಂದಮೇಲೆ ನಾವು ಯೂಸ್ ಮಾಡ್ತಿದ್ವಿ. ಆಲ್ರೆಡಿ ಅದು ಸುಟ್ಟೋಗಿರೋ ಆಯಿಲ್ನ ಬಂದ್ಬಿಟ್ಟು ನಾವು ಅಡುಗೆಯಲ್ಲಿ ಅದನ್ನು ಸುಟ್ಟರೆ ಗ್ಯಾಸ್ ಮೇಲೆ ಇಟ್ಟರೆ ಸುಟ್ಟೋಗುತ್ತೇನೆ ಸರ್, ಸುಟ್ಟಿದ್ಮೇಲೆ ತಾನೇ ನಾವು ತಿನ್ನೋದು. ಸೊ ಸುಟ್ಟೋದ್ಮೇಲೆ ಅದ್ರಲ್ಲಿ ಏನೂ ಉಳಿಯಲ್ಲ. ಆ ಫುಡ್ನ ತಿಂದು ಡೈಲಿ ಎವ್ರಿ ಡೇ ದಿನ ತಿಂದು ಪ್ರತಿದಿನ ಅಂತ ಹೇಳ್ತೀವಲ್ಲ, ಒನ್ ಆರ್ ದಿ ಕಾಸ್ ಆಫ್ ಹೆಲ್ತ್. ಸೊ ಅದು ಬೇರೆ ಹಾರ್ಟ್ ಅಟ್ಯಾಕ್ ಆಸ್ ಒನ್ ಆಫ್ ದ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಸೊ ಆವಾಗ ಯೋಚನೆ ಮಾಡಿದಾಗ ನಾವು ಕೂಡ ರಿಫೈನ್ಡ್ ಆಯಿಲು ಗೊತ್ತಿಲ್ಲದೆ ಇರ್ಬೇಕು ತಿಂದು ಒಂದು ಸರ್ತಿ ನಮಗೆ ಇದ್ರ ಬಗ್ಗೆ ಗೊತ್ತಾದಾಗ ಆ ಒಂದು ಕ್ಷಣನೇ ನಾವು ಆಯಿಲ್ನ ಥ್ರೋ ಮಾಡಿದ್ರೆ ಬಿಸಾಕಿದ್ದೀವಿ. ದೆನ್ ವಿ ಸ್ಟಾರ್ಟೆಡ್ ಏನು ಆಯಿಲ್ ಯಾವುದು ಒಳ್ಳೆಯದು ಹೇಗೆ ಅಂತ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಇದು ಒಳ್ಳೆ ಆಯಿಲು, ನ್ಯಾಚುರಲ್ ಆಯಿಲ್ನ ನಾವು ತಗೊಂಡು ಯೂಸ್ ಮಾಡೋಣ ಅಂತ. ಅದಾದಮೇಲೆ ಓಕೆ ನಮ್ಮ ಯಜಮಾನರು ಅವ್ರಿಗೆ ತುಂಬ ಮುಂಚೆಯಿಂದನೂ ಈ ನೇಚರ್ ಬಗ್ಗೆ ತುಂಬ ಕನೆಕ್ಟ್ ಇತ್ತು. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ ನಾವು ತೋಟ ಮಾಡೋಣವಾ ಅಂದರೆ ಎಕ್ಸಾಕ್ಟ್ಲಿ ನಮ್ಮ ಗಾಣ ಅಂತ ಇರಲಿಲ್ಲ ಅಂದ್ಕೊಳ್ಳಿ, ಸಮಥಿಂಗ್ ತೋಟ ಮಾಡೋದು ನೇಚರಲ್ಲಿ ಏನಾದರೂ ಮಾಡೋಣ ವರ್ಕ್ ಮಾಡಿಕೊಂಡು ಆ ಥರ ತಲೆಯಲ್ಲಿದ್ದಾಗ ಇದೇ ಅವ್ರಿಗೆ ಬಂತು. ತುಂಬ ಇಂಟ್ರೆಸ್ಟ್ ಆಗಿರೋದ್ರಿಂದ ಓಕೆ ಆಯಿಲ್ನ ನಾವು ಯಾಕೆ ಸ್ಟಾರ್ಟ್ ಮಾಡ್ಬೋದು, ಜನಕ್ಕೆ ಯಾಕೆ ನಾವು ಒಳ್ಳೇದು ಕೊಡಬಾರ್ದು ಅಂತ ಬಂದಾಗ ಓಕೆ ಎತ್ತಿನ ಗಾಣದ ಎಣ್ಣೆ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋಣ ಅಂತ. ತುಂಬ ಕಷ್ಟ ಆಯ್ತು ಇನಿಷಿಯಲಿ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎತ್ತೆಲ್ಲಿದೆ, ನನಗೆ ಝೀರೋ ನಾಲೆಡ್ಜ್ ಇದ್ರ ಬಗ್ಗೆ ಸರ್. ಎಲ್ಲ ಸ್ಟ್ರೇಸು ನಮ್ಮ ಮನೆಯವ್ರಿಗೆ ಹೋಗ್ಬೇಕು, ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಅಂದರೆ ಅದನ್ನು ರಿಸರ್ಚ್ ತುಂಬ ಮಾಡಿದ್ದಾರೆ ಹೇಗೆ ಮಾಡಬೇಕು ಅಂತಂದು. ಓಕೆ ಫೈನ್ ಮಾಡೋಣ ಅಂದಾಗ ಇದು ಹುಟ್ಟಿದ್ದೆ ದೇವಸಿರಿ ಕೋಲ್ಡ್ ಪ್ರೆಸ್ ಬುಲ್ ಡ್ರಿವನ್ ಆಯಿಲ್ ಸರ್. ಅದ್ಭುತ. ನಿಮ್ಮ ಯಜಮಾನ್ರನ್ನ ಕರೆದ್ಬಿಡೋಣ ಬನ್ನಿ ಸರ್. ಅದ್ಭುತ. ಏನು ರಿಸ್ಕ್ ಅಂತ ಹೇಳ್ಬೇಕಾ, ಫ್ಯಾಷನ್ ಅಂತ ಹೇಳ್ಬೇಕಾ, ಇದು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಚೆನ್ನಾಗಿ ನಿಮಗೆ ಏನೂ ಆರಾಮಿಲ್ಲಂಗೆ ಬದುಕಿಬಿಡುವುದಪ್ಪ ಅನ್ನೋ ಎಲ್ಲ ಅವಕಾಶಗಳು ಇತ್ತು. ಯಾಕೆ ಇದನ್ನು ಮೈ ಮೇಲೆ ಎಳ್ಕೋಬೇಕು ಅಂತ ಅನ್ನಿಸ್ತಾ ಬಂತು? ಈಗ ಮೇಡಮ್ ಹೇಳ್ತಿದ್ರು ಆರೋಗ್ಯದ ದೃಷ್ಟಿಯಿಂದ ಒಂದು ಪಾರ್ಟ್ ಆಯಿತು. ನಿಮಗೆ ಏನು ಅನಿಸುತ್ತೆ? ಒಂದು ಹಳ್ಳಿಯಲ್ಲಿ ಒಂದು ಬದುಕು ಕಟ್ಕೊಳ್ಳೋದಿದೆ, ಒಂದು ಉದ್ಯಮ ಶುರು ಮಾಡೋದಿಲ್ಲ, ಬೇಕಾದ ಸವಾಲುಗಳಿದೆ. ಯಾವಾಗಲೂ ಉದ್ಯಮ ಅಂತ ಶುರುವಾಗೋದು ಸಿಟಿಗಳಲ್ಲಿ, ನೀವು ಹಳ್ಳಿಗಳಲ್ಲಿ ಶುರು ಮಾಡಿದ್ದೀರಿ. ಆಮೇಲೆ ಒಂದು ಅವೇರ್ನೆಸ್ ತರಬೇಕಾಗ್ತದೆ ಯಾವುದೇ ಒಂದು ಪ್ರಾಡಕ್ಟಿಗೆ. ಅಂತ ಸವಾಲುಗಳು ಎದುರಾಯಿತು, ಹೇಗೆ ಇದನ್ನು ನಿರ್ಧಾರ ಮಾಡಿದ್ರಿ ಹೇಳ್ರಿ ಸರ್? ಈ ಎತ್ತಿನ ಗಾಣ ಇರಬೇಕಾಗಿರೋದು ಹಳ್ಳಿನಲ್ಲಿ ಸರ್, ಹಳ್ಳಿಯಲ್ಲಿ, ಸಿಟಿಲಲ್ಲ. ಯಾಕೆ ಅಂತಂದು ಮೊದಲೆಲ್ಲ ಸಿಟಿನಲ್ಲಿ ಇರಲಿಲ್ಲ ಇವು ಗಾಣಗಳು, ಹಳ್ಳಿನಲ್ಲಿದ್ವು. ಈಗ ಹಳ್ಳಿನಲ್ಲಿ ಜನಗಳಿದ್ದಂಗೆ ಆಗಿದ್ದಾರೆ. ನಮ್ದೇನೋ ಒಂದು ಪ್ರಯತ್ನ ಹಳ್ಳಿಗಳಿಗೆ ಇದು ಜನಗಳು ವಾಪಸ್ ಬರಬೇಕು, ಹಳ್ಳಿನ ಕನೆಕ್ಟ್ ಮಾಡಬೇಕು ಸರ್. ವರ್ಲ್ಡಲ್ಲಿ ಇದಕ್ಕಿಂತ ಒಳ್ಳೆ ಆಯಿಲ್ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಎತ್ತಿನ ಗಾಣದಿಂದ ಸಿಗೋದು. ಅವ್ರಿಗೆ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಥವಾ ಕೈಗೆಟುಕುವಂಥ ಬೆಲೆಯಲ್ಲಿ ಇದನ್ನು ತೊಗೊಂಡೋಗಿ ಬೇರೆ ಆಯಿಲ್ಗಳಿಗೆ ಕಂಪೇರ್ ಮಾಡೋದಿದೆಯಲ್ಲ, ಅದೆಲ್ಲ ಶುದ್ಧ ಒಂಥರ ಹಾಸ್ಯಾಸ್ಪದ ಅಂತಂದು ಅನ್ನಿಸ್ಬಿಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ಸ್ಟಾರ್ಟ್ ಮಾಡೋಣ ಅಂತಂದು ಅನ್ನಿಸ್ತು. ಭಾಳ 5 ರೀಸನ್ಗಳಿದೆ ನನಗೆ ಇಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತಂದು. ಅಂದರೆ ಕಾಟೇಜ್ ಇಂಡಸ್ಟ್ರಿಗಳನ್ನ ಉಳಿಸ್ಬೇಕು, ನಮ್ಮ ಗುಡಿ ಕೈಗಾರಿಕೆಗಳನ್ನ ಮತ್ತು ಹಳ್ಳಿಗಳಲ್ಲಿ ಬೆಳಿಬೇಕು, ಈ ಎಣ್ಣೆಗಾಣಗಳಿರಬೇಕು, ಬಡಗಿತನ ಹಳ್ಳಿನಲ್ಲಿರಬೇಕು, ಇದು ಏನು ದೋಬಿಯವನು ಹಳ್ಳಿನಲ್ಲಿರಬೇಕು, ಏನು ಚಮ್ಮಾರ ಹಳ್ಳಿನಲ್ಲಿರಬೇಕು. ಇವರೆಲ್ಲ ಸಿಟಿನಲ್ಲಿ ಹೋಗೋದು ಬೇಡ ಸರ್. ಯಾಕಂದ್ರೆ ಅದು ಆಲ್ರೆಡಿ ಈ ಪಲ್ಯೂಟ್ ಆಗಿಬಿಟ್ಟಿದೆ, ಸಿಕ್ಕಾಬೇಡ ಪಲ್ಯೂಟ್ ಮಾಡಿಬಿಟ್ಟಿದ್ದೀವಿ ನಾವು. ಕಮನ್, ಅದು ಎಷ್ಟು ಅಂತ ಮಾಡೋಣ ಇನ್ನು. ಮತ್ತೆ ಅದಕ್ಕೆ ಸೇವಿಸ್ಬೇಕಂದ್ರೆ ಎತ್ತಿನ ಗಾಣ ಅಂತಲ್ಲ ಸರ್, ಸೇವ್ ಎಲೆಕ್ಟ್ರಿಸಿಟಿ. ಕರೆಂಟ್ ಹಾಕಿದ ಕೂಡಲೇ ಎಣ್ಣೆ ಬರುತ್ತೆ, ಓಕೆ, ಬಟ್ ಬೇಡ ನಮಗೆ. ಎಲೆಕ್ಟ್ರಿಸಿಟಿ ಕೂಡ ಇಂಪಾರ್ಟೆಂಟ್ ಅಲ್ಲ ಸರ್, ಸೇವ್ ಮಾಡಬೇಕು. ಮತ್ತು ಎತ್ತುಗಳನ್ನ ಬೆಳೆಸಬೇಕು. ಇನ್ನೇನು ಹಸು ತಳಿಗಳು ಅಂತ ಹೇಳ್ತಾರಲ್ಲ ಸರ್, ಅದನ್ನು ಬೆಳೆಸ್ಬೇಕು. ಅದಕ್ಕೋಸ್ಕರ ನಾವು ಎತ್ತನ ಇವಾಗೆಲ್ಲ ಬೇಡ ಅಂತ ಏನಂತಾರೆ ಹಳ್ಳಿಲಿ ಹೇಳ್ತಾರೆ, ಕೇಳಿದ್ದೀನಿ, ಹಾಲು ಕೊಟ್ಟಿಲ್ಲ ಅಂದರೆ ಹೋಗ್ಬಿಟ್ಟು ಕಸಾಯಿಖಾನೆ ಕೊಡ್ತಾರೆ ಅಂತ. ಅದ್ರ ಬದಲಿ ಇದನ್ನ ನಾವು ಇಂಡಸ್ಟ್ರಿಗೆ, ಚಿಕ್ಕ ಇಂಡಸ್ಟ್ರಿಗೆ ಯೂಸ್ ಮಾಡಿದ್ರೆ ಎತ್ತುಗಳು ಬೆಳೆಯುತ್ತಲ್ಲ ಸರ್, ಅವು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ಹಸು ಆಸ್ ಅನ್ ಎಕ್ಸಾಂಪಲ್ ಇದು ಎತ್ತು ಆಯ್ತು ಸರ್. ಸೊ ಅದನ್ನ ಬೆಳೆಸ್ದಂಗೆ ಆಗುತ್ತೆ. ಎಲೆಕ್ಟ್ರಿಸಿಟಿ ಒಂದಾಯ್ತು ಸರ್. ಚಿಕ್ಕ ಇಂಡಸ್ಟ್ರಿ ಬೆಳೆಸಿದ್ರೆ ಇಲ್ಲಿರೋ ಸುತ್ತಮುತ್ತ ಇರೋ ಜನಕ್ಕೆ ಒಂದು ಜಾಬ್ ಕ್ರಿಯೇಟ್ ಆಗುತ್ತೆ. ಜಾಬ್ ಕ್ರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ನೆಕ್ಸ್ಟ್ ಅದೇ ಇತ್ತು. ಎಸ್ ಸರ್. ಇವತ್ತು ತುಂಬ ಯುವಕರು ನೋಡ್ತಾ ಇದ್ದಾರೆ ವಿಡಿಯೋನ. ಒಂದು ಹಳ್ಳಿಗಳಲ್ಲಿ ಯಾವುದೇ ಬಿಸ್ನೆಸ್ ಆಗಲಿ ಕಟ್ಕೋಬೇಕಂತ ಆಸೆ ಇದೆ, ಅವ್ರಿಗೆ ಕೂಡ ಊರು ಬಿಟ್ಟು ಹೋಗ್ಬೇಕಂತ ಯಾರಿಗೂ ಇಲ್ಲ. ಅನಿವಾರ್ಯ ಪರಿಸ್ಥಿತಿಗಳು ಹೋಗ್ತಾ ಇದ್ದಾರೆ. ಅದಕ್ಕೆ 108 ಕಾರಣಗಳು. ನನಗೆ ಕೇಳಿದ್ರೆ ಬೇರೆ ಕೊಡ್ತೀನಿ ಕಾರಣ, ನಿಮಗೆ ಕೇಳಿದ್ರೆ ಬೇರೆ ಕೊಡ್ತೀರಿ, ನಿಮ್ಗೆ ಕೇಳಿದ್ರೆ ಬೇರೆ ಕೊಡ್ತೀರಿ. ಈಗ ಇದನ್ನು ಹೇಳ್ಬೇಡ ಅವ್ರಿಗೆ. ಸಾಧ್ಯತೆಗಳು ಹಳ್ಳಿಯಲ್ಲಿ ಉದ್ಯಮ ಕಟ್ಕೊಳ್ಳೋದಕ್ಕೆ ಇವತ್ತು ಅನುಕೂಲಕರವಾದ ವಾತಾವರಣ ಇದೆಯಾ?
ಇದೆ ಸರ್. ಸರ್ ಇದೆ, ನಾವು ಮರಳಿ ನೇಚರ್ಗೆ ಹೋಗ್ಬೇಕು ಸರ್. ನಾವು ಮರಳಿ ನೇಚರ್ಗೆ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ ಸರ್. ಸರ್ ಬೆಂಗಳೂರಿನಲ್ಲಿ ಮಂಡೇ ಸ್ಟಾರ್ಟ್ ಆದರೆ, ಸೋಮವಾರ ಅಂತ ಸ್ಟಾರ್ಟ್ ಆದರೆ ಶುಕ್ರವಾರ ರಾತ್ರಿ ತನಕ ಓಡ್ತಾನೆ ಇರ್ತಾರೆ. ಬೆಳಗ್ಗೆ ಸ್ಟಾರ್ಟ್ರಲ್ಲಿ ಓಡಬೇಕು ಸರ್. ಓಡಿಲ್ಲ ಅಂದರೆ ನೀವು ಅಲ್ಲಿ ಇರೋಕ್ಕಾಗಲ್ಲ ಸರ್. ನನ್ನನ್ನು ಹಿಡಿದು ಕೂಡ ಎಲ್ಲನೂ ಓಡಿಸ್ಕೊಂಡು, ಮಕ್ಕಳನ್ನೂ ಓಡಿಸ್ಬೇಕು, ಎಲ್ಲರನ್ನೂ ಓಡಿಸ್ಬೇಕು, ಗಂಡನ್ನೂ ಓಡಿಸ್ಬೇಕು, ಫ್ಯಾಮಿಲಿ ಎಲ್ಲರನ್ನೂ ಓಡಿಸ್ತಾ ಇರಬೇಕು. ಬೆಳಗ್ಗೆ ಇಬ್ಬರು ಆಚೆ ಹೋಗ್ತಾ ಇರ್ತಾರೆ, ಸಂಜೆ ಮಕ್ಕಳನ್ನ ಚಿಕ್ಕವರಿದ್ರೆ ಡೇ ಕೇರಿಗೆ ಕಳಿಸ್ತಾರೆ, ಇಲ್ಲ ಮೇಡ್ನ ಇಟ್ಕೋತಾರೆ, ಸಂಜೆ ಬರ್ತಾರೆ. ಅವರು ಇಬ್ಬರು ವೈಟ್ ಇದ್ರೆ ಇಬ್ಬರು ಒಂದೊಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೋತಾರೆ. ಇಲ್ಲ ನಾನು ಇವಾಗ ಪುಣ್ಯಕ್ಕೆ ನಾನು ಕಾಲೇಜಲ್ಲಿ ಹೋಗ್ತೀನಿ, ಅವರು ಐ ಟಿನಲ್ಲಿದ್ದರು ಸರ್. ಸಂಜೆ ಬಂದಾಗ ಅಟ್ಲೀಸ್ಟ್ ನಾನು ಅವ್ರ ಜೊತೆ ಇರ್ಬೋದು ಅಂದ್ರೂ ಅವ್ರ ಮೀಟಿಂಗ್ಸು ಅದು ಅಂತ ಇರ್ತಾ ಇತ್ತು ಸರ್. ಇಬ್ಬರು ಜೊತೆಲಿ ಒಂದೇ ಮನೇಲಿದ್ರು, ಇಬ್ಬರು ಮಾತಾಡೋಕ್ಕೆ ಒಂದು ಟೈಮ್ ಸಿಕ್ಕಲ್ಲ ಸರ್. ಇಬ್ಬರು ಅಂತ ಸ್ಪೆಂಡ್, ಅದಕ್ಕೆ ವೀಕೆಂಡ್ ಅಂತ ಇಡ್ತೀವಿ ಸರ್. ಸ್ಯಾಟರ್ಡೇ ಸಂಡೇ ಓಕೆ ಸ್ಪೆಂಡ್ ಮಾಡೋಣ ಅಂತ ಆಚೆ ಹೋಗಿ ಸ್ಪೆಂಡ್ ಮಾಡೋಣ ಅಂತ. ಇದು ಕೇಳಿದವ್ರಿಗೆಲ್ಲ ನೀನು ಹಾಗೆ ಇದ್ದಲ್ಲಿ ಈಗೇನು ವಿಡಿಯೋದಲ್ಲಿ ಈಗ ಮಾತಾಡ್ತಿದ್ದಾರೆ ಅಂತ ಅನ್ಸ್ಬೋದು. ರಿಯಾಲಿಟಿ ಯಾರು ಮಾತಾಡಲ್ಲ ಸರ್. ಇರೋದನ್ನ ಎಕ್ಸ್ಪ್ರೆಸ್ ಮಾಡಲ್ಲ ಅಂತಾರೆ. ಅವ್ರಿಗೆ ಗೊತ್ತು, ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ, ಬಟ್ ನೇಚರ್ ಅನ್ನೋದೇ ಇಲ್ಲ ಸರ್. ಅಲ್ಲಿ ನಮ್ತನ, ನಾವು ಹೇಗಿರಬೇಕು ಅನ್ನೋದು ಇಲ್ಲೇ ಇಲ್ಲ ಸರ್. ಫ್ಯಾಮಿಲಿ ಅಂದರೆ ಏನು, ಇವಾಗೂ ಕೂಡ ಓಕೆ, ಇವಾಗ ನಾವೇನು ಸಪೋರ್ಟ್ ಮಾಡ್ತಿದ್ದೀವಲ್ಲ, ನಾನು ನನ್ನ ಕೆಲಸ ಮಾಡ್ತೀನಿ, ಹಲವಾರು ಕಾರಣದಿಂದ ನಮಗೆ ಫೈನಾನ್ಸ್ ಕೂಡ ಇಂಪಾರ್ಟೆಂಟ್. ಅದರಿಂದ ನಾನು ಏನು ಕೆಲಸ ಬಿಟ್ಟು ಬಂದು ಇಲ್ಲಿ ಇರೋಕ್ಕಾಗಲ್ಲ ಸರ್. ಆಯ್ತು ಇಬ್ಬರು ಇಲ್ಲೇ ಹಳ್ಳಿಲಿ ಮನೆ ಮಾಡ್ಕೊಂಡಿರೋಣ, ಆಗಲ್ಲ ಸರ್. ಸಪೋರ್ಟ್ ಯಾರು ಮಾಡ್ತಾರೆ? ಈಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದ್ರದ್ದು ಇನ್ವೆಸ್ಟ್ಮೆಂಟು ಇರುತ್ತಲ್ಲ ಸರ್. ಅದು ಸಪೋರ್ಟ್ ಮಾಡೋಕ್ಕಾದ್ರೂ ಒಬ್ಬರಾದ್ರೂ ಸಪೋರ್ಟ್ ಮಾಡಬೇಕಲ್ಲ ಸರ್. ಹಾಗಾಗಿ ನಾನು ನನ್ನ ಕೆಲಸನ ರನ್ ಮಾಡ್ತಿದ್ದೀನಿ. ನಾನು ಕೂಡ ಪ್ರೊಫೆಷನ್ ಬೈ ಲೈಕ್ ಪ್ರೊಫೆಸರ್ ಆದರೂ ನಮ್ಮ ಸ್ಟೂಡೆಂಟ್ಸ್ಗಳಿರ್ತಾರೆ, ಕ್ಲಾಸಸ್ ಇರುತ್ತೆ. ಈಗ ಒಬ್ರು ಬಿಟ್ಟು ಬರ್ತಾನೆ ಅಂದರೆ ಬೆಂಗಳೂರಲ್ಲಿ 100 ಜನ ಸಿಗ್ಬೋದು, ಕಡಿಮೆ ಸ್ಯಾಲ್ರಿ ಅದು ಇದು ಅಂತಂದು. ಬಟ್ ಅಲ್ಲಿ ಲೈಫ್ ತುಂಬ ಕಡಿಮೆ ಸರ್ ಬೆಂಗಳೂರು, ಹೇಳಬೇಕಂದ್ರೆ ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇರೋದು. ಓಕೆ, ನಾವು ಪ್ಯಾಕೇಜಿಂದ ಓಡ್ತಾ ಇದೀವಿ, ಇನ್ನೇನ ಕಳ್ಕೊತಾ. ಎಕ್ಸಾಕ್ಟ್, ಪ್ಯಾಕೇಜಿಂದ ಓಡಿ ಫ್ಯಾಮಿಲಿ ಕಳ್ಕೊತಾ ಇದ್ದೀವಿ. ನೀವು ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಈಗ ಬಿಟ್ಬಿಟ್ಟಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಬಿಟ್ಟಿದ್ದೀನಿ ಸರ್. ಬಿಟ್ಟಿದ್ದೀರಿ, ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ತೊಡಕೊಂಡಿದ್ದೀರಿ? ಹೌದು. ಓಕೆ, ನೀವು ಬೆಂಗಳೂರಿಗೆ ಇರ್ತೀರಿ? ಹೌದು ಸರ್, ಹೌದು. ಪ್ರತಿ ವಾರ ಬರ್ತೀನಿ, ಅಂದರೆ ಆಗದಾಗ ಬರ್ತೀನಿ ಸರ್. ನನ್ನ ಯಜಮಾನ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಇಲ್ಲ ನಾನೇ ಬರ್ತೀನಿ. ಕ್ವೈಟ್ ಇಂಡಿವಿಜುವಲ್ ಮ್ಯಾನೇಜ್ ಮಾಡ್ಬೋದು, ಬರ್ತೀನಿ ಹೋಗ್ತೀನಿ ಸರ್. ಖಂಡಿತ ಇವ್ರು ಇಲ್ಲೇ ಪೂರ್ಣ ಪ್ರಮಾಣವಾಗಿ ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಳ್ಳೋಕ್ಕೆ. ಓಕೆ, ಶುರುವಿನಲ್ಲಿ ಮಾಡ್ಬಿಡ್ತೀರಿ, ಜಾಗ ಸಿಕ್ತು, ಬಂಡವಾಳ ಎಷ್ಟು ಹಾಕಿದ್ರಿ ಕೇಳಿಲ್ಲ? ಒಂದು 8ರಿಂದ 10 ಲಕ್ಷ ಆಗಿದೆ. ಒಂದು ಎಣ್ಣೆಗಾಣ ಹಾಕ್ಬೇಕಾದ್ರೆ ಎತ್ತಿಂದು 8ರಿಂದ 10 ಲಕ್ಷ ಬೇಕಾಗುತ್ತೆ ಸರ್. ಬೇಕಾ? ಸರ್, ನನ್ನ ಹೆಸರು ಜೈತೀರ್ಥ ಅಂತ ಸರ್. ನಾನು ಇಲ್ಲೇ ಹಾವೇರಿ ಅವನು. ನಾನು ಹಾವೇರಿ ಒಳಗೊಂದು ಸಣ್ಣದೊಂದು ಸ್ವದೇಶಿ ಮಳಿಗೆ ಇಟ್ಕೊಂಡೇನೆ ಸರ್. ಸ್ವದೇಶಿ ಮಳಿಗೆ? ಹೌದು ಸರ್. ಮನೆಗೆ ಬೇಕಾದಂತಹ ತಿಂಡಿ ತಿನಿಸು, ತಿನ್ನೋ ವಸ್ತುಗಳಿಂದ ಹಿಡಿದು ಮತ್ತು ಮನೆ ಬಳಕೆಗೆ ಬೇಕಾದಂಥ ಎಲ್ಲ ವಸ್ತುಗಳೇನಿದಾವು ಅವೆಲ್ಲವೂ ಸ್ವದೇಶಿ ಉತ್ಪನ್ನಗಳಾಗಿರಲಿ ಮತ್ತು ಆದಷ್ಟು ರಾಸಾಯನಿಕ ಮುಕ್ತ ಮತ್ತು ವಿಷಮುಕ್ತ ಪದಾರ್ಥಗಳಾಗಿರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ರೀತಿಯಾದ ಪದಾರ್ಥಗಳನ್ನು ಮಾರಾಟ ಮಾಡೋಂಥ ಒಂದು ಮಳಿಗೆ ಇಟ್ಕೊಂಡೇವೆ ಸರ್. ಓಕೆ, ಹೇಗಿದೆ ರೆಸ್ಪಾಂಡ್? ಸರ್, ಮೊದಲಿಗೆ ನೋಡಿದರೆ ಈಗ ಜನರಲ್ಲಿ ಭಾಳ ಅವೇರ್ನೆಸ್ ಬಂದಿದೆ ಸರ್. ನಾವು 5 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ ಸರ್. ಪ್ರಾರಂಭದಲ್ಲಿ ಮಾಡಿದಾಗ ನನಗೂ ಎಷ್ಟೋ ಜನ ಇದೆಲ್ಲ ಹಾವೇರಿಗೆ ಆಗದಿರೋ ಕೆಲಸ, ನಿನಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಹೊರಗಡೆ ಎಲ್ಲರ ಕೆಲಸಕ್ಕೆ ಹೋದರೆ ಒಂದು ಪಗಾರ ಸಿಗ್ತದೆ, ಇದೆಲ್ಲ ಎದಕ್ಕೆ ಬೇಕು ನಿನಗೆ, ಈ ರೀತಿ ಎಲ್ಲ ಹೇಳಿದರು. ನಮಗೂ ಕೂಡ ಅದೇ ರೀತಿ ಹೆದರಿಕೆ ಇತ್ತು ಸರ್ ಮುಂಚೆ ಸ್ಟಾರ್ಟ್ ಮಾಡಿದಾಗ. ಆದರೆ ಈಗ ನೋಡಿದರೆ ಜನರಲ್ಲಿ ಒಂದು ಒಳ್ಳೆ ಅವೇರ್ನೆಸ್ ಇದೆ ಸರ್. ಮತ್ತು ಜನರು ಕೂಡ ಒಳ್ಳೆ ಪದಾರ್ಥಗಳನ್ನು ಹುಡುಕ್ತಿದ್ದಾರೆ ಸರ್. ಸ್ಥಳೀಯ ಉದ್ಯಮಗಳೇನಿದಾವಲ್ಲ ಸರ್, ಇದು ಭಾಳ ಒಳ್ಳೆ ದಾರಿ ಅಂತ ಅನಿಸ್ತದೆ ಸರ್. ಈಗ ನೀವು ಗಾಣದ ಎಣ್ಣೆ ಅಂತ ಎಲ್ಲಿಂದನೋ ನಿಮಗೆ ಗೊತ್ತಿಲ್ಲದೆ ಇರೋದು ತಂದು ತಿನ್ನೋದು ಒಂದು ಬೇರೆ. ಈ ರೀತಿಯಾಗಿ ನೀವು ಇಲ್ಲಿ ಲೈವ್ ಆಗಿ ಏನು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ನಿಮಗೆ ಇಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಗುಣಮಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಏನಿದ್ರೂ ನಿಮಗೆ ಇಲ್ಲಿ ಭಾಳ ಈಸಿ ಅದ ಸರ್. ಇಲ್ಲಿ ಬಂದು ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಅವ್ರಿಗೆ ಲೈವ್ ಆಗಿ ನೋಡಿ ಇಲ್ಲೇ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಾಂದರೆ ಅರುಣ್ ಸರ್ ಅವರು ಗ್ರಾಹಕರಿಗೆ ಅವರ ಬೇಡಿಕೆಗೆ ತಕ್ಕಂಥ ಯಾರ್ಯಾರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನಲಿಕ್ಕೆ ಕೆಲವು ಅವಕಾಶಗಳನ್ನು ಮಾಡಿದ್ದಾರೆ ಸರ್. ಹಾವೇರಿ ಒಳಗೆ ಅಲ್ಲಿ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಶಾಪಲ್ಲಿ ಸಪ್ಲೈ ಕೊಡ್ತಾ ಇದ್ದಾರೆ. ಎಲ್ಲಿದೆ ಹಾವೇರಿ ನಿಮ್ಮದು? ಸರ್, ಬಸವೇಶ್ವರ ನಗರ ಸರ್, ಹಾವೇರಿ. DC ಆಫೀಸ್ ರೋಡ್ ಸರ್. DC ಆಫೀಸ್ ಮೇನ್ ರೋಡಿಗಿದೆ ಸರ್. ಅಲ್ಲೇ ನಿಮಗೆ ಇಲ್ಲಿ ಈ ಪದಾರ್ಥ ನಿಮಗೆ ಅಲ್ಲಿ ಸಿಗ್ತದೆ ಸರ್. ನಮ್ಮ ಬೇಸಿಕಲಿ ಇಲ್ಲಿ ಹೇರಳವಾಗಿ ಶೇಂಗಾ ಬೆಳೀತಾರೆ. ಸೊ ಆ ಒಂದು ರೈತರಿಗೂ ಒಂಥರ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅವ್ರು ಕಾಳುಗಳನ್ನ ಪರ್ಚೇಸ್ ಮಾಡಿದ್ರೆ. ಸೊ ಕಾಳುಗಳನ್ನ ಪರ್ಚೇಸ್ ಮಾಡಿ ಮತ್ತು ನಾವು ಬಂದಿರೋ ಹಿಂಡಿಗಳನ್ನ ಆ ದನಗಳಿಗೆ ಕೊಟ್ಟು ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಅದು ಹಿಂಡಿ ಎಲ್ಲ.
ಆ ಎಕ್ಸ್ಟ್ರಾ ಹಿಂಡಿಗಳನ್ನ ದನಗಳಿಗೆ ಕೊಟ್ಟು ಅವನ್ನೂ ಒಂದು ಸ್ವಲ್ಪ ಇದು ಏನು ಅವು ಒಂದು ಸ್ವಲ್ಪ ರಿಜನರೇಷನ್ ಆಗೋ ಥರ ಆಗೋಯ್ತು ಅದು. ಎತ್ತಿನ ಗಾಣದಿಂದ ಬಂದಿರೋವಂಥ ಆಯಿಲಲ್ಲಿ ಒಳ್ಳೆ ಫ್ಯಾಟ್ಸ್ ಇರುತ್ತೆ, ಒಮೆಗಾ 3 ಒಮೆಗಾ 6 ಅಂತ ಒಳ್ಳೆ ಫ್ಯಾಟ್ಸ್ಗಳಿರುತ್ತೆ. ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಆ ಒಂದು ಉದ್ದೇಶದಿಂದನೇ ನಾವು ಇದನ್ನು ಮಾಡಬೇಕು, ಇದನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋದೇ ಒಂದು ಮೇಯ್ನ್ ಗುರಿಯಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇದು ಒಂದು ಪ್ರಯತ್ನ ಅಂತಂದು ಅನ್ಕೋಬೋದು ಅಷ್ಟೇ. ಇದು 5 ಲೀಟ್ರ್ ಇವೆಲ್ಲ 5 ಲೀಟ್ರ್ಗಳು. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದಾವೆ. ಎಸ್ ಸರ್. ಇವತ್ತು ರಾತ್ರಿ ಬೆಂಗಳೂರು ಹೆಂಗೆ ಕಳಿಸ್ತೀರಿ? ಸೊ ನಾವು ತೊಗೊಂಡು ಹೋಗ್ತೀವಿ ಒಂದು ನಮ್ಮ ಕಾರಲ್ಲಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟು ಮಾಡಿದ್ದೀವಿ. ಇವಾಗ ಇಂಡಿವಿಜುವಲ್ ಆಗಿ ಒಂದು ಕೊರಿಯರ್ ಸಂಸ್ಥೆ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಬೆಂಗಳೂರಲ್ಲಿರೋ ಕಸ್ಟಮರ್ಗಳಿಗೆ ಡೈರೆಕ್ಟಾಗಿ ಕೊರಿಯರ್ ಮಾಡೋಣ ಅಂತ. ಆಮೇಲೆ ಇನ್ ಕಮಿಂಗ್ ಡೇಸು ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ಲಿಸ್ಟ್ ಮಾಡ್ತಾ ಇದ್ದೀವಿ. ನಾನು ಡಾಕ್ಟರ್ ಪ್ರಭು ಪಾಟೀಲ್ ಅಂಥೇಳಿ, ನಾನು MBBS FCGB ಗ್ರ್ಯಾಜುಯೇಟ್. ಈಗ ಶಿಗ್ಗಾಂವದಲ್ಲಿ ನಮ್ಮದು ನರ್ಸಿಂಗ್ ಹೋಮ್ ಇದೆ, ಪ್ರಭು ನರ್ಸಿಂಗ್ ಹೋಮ್ ಅಂತೇಳಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಭಾಳ ಒಳ್ಳೇದಾಯ್ತು, ಸರ್ಟಿಫಿಕೇಷನ್ಗೆ ಡಾಕ್ಟ್ರೇ ಸಿಕ್ಕ್ರಿ. ಹೇಳ್ರಿ. ನನಗೆ ಈಗ 74 ವರ್ಷ. ಹಾಂ, ಇನ್ನು ನಾನು ಹೆಲ್ತ್ ಚಲೋ ಇದೆ. ಹಾಂ, ಅದ್ರ ಗುಟ್ಟು ಹೇಳ್ಬಿಡ್ರಿ ಹಂಗೆ. ಅದು ಗುಟ್ಟು ಅಂದ್ರೆ ನಾವು ಈಗ ಇವ್ರು ಎಣ್ಣೆ ತೊಗೊಂಡಾಗಿದ್ದಕ್ಕೆ ನಾವು ಭಾಳ ಆ್ಯಕ್ಟಿವ್ ಆಗಿದ್ದೇವೆ. ಹಾಂ, ಯಾಕೋ ಇವಾಗ ಒಟ್ಟು ಈ ಗ್ರಾಮೀಣ ಭಾಗದಲ್ಲಿ ಹೋಗಿ ನಮ್ಮ ಹಿಂದಲ ಎಣ್ಣೆ ತೆಗೆಯುವ ಅಥವಾ ನಮ್ಮ ಹಿಂದಲ ಕಸಬುಗಳನ್ನು ಉತ್ತೇಜನ ಕೊಡಬೇಕು, ಅವಕ್ಕೆ ಬಡದಾಡಬೇಕು ಅಂಥೇಳಿ ಮೊದಲಿಂದನೂ ಸ್ವಲ್ಪ ಇತ್ತು ಇವಾಗ. ಹಾಂ, ಈಗ ಅಲ್ಲಿ ಬೆಂಗಳೂರಾಗೆ ಏನೇನು ಮಾಡ್ದ, ಮತ್ತು ಈಗ ಇಲ್ಲಿ ಊರ ಹತ್ರ ಬಂದು ಈ ಎಣ್ಣಿಗಾಣ ಇಟ್ಟು, ಎತ್ತಿನ ಎಣ್ಣಿಗಾಣ ಇಟ್ಟು ಇದ್ರ ಮುಖಾಂತರ ಒಂದು ಎಣ್ಣೆ ತೆಗಿತಿದ್ದ ಭಾಳ ಚಲೋ ಇದೆ. ನಾವು ಸುಮಾರವಾಗಿ ಒಂದು 4-5 ತಿಂಗಳಿಂದ ಉಪಯೋಗ ಮಾಡ್ತಿದ್ವಿ. ಭಾಳ ಚಲೋ ಇದೆ, ನಮ್ಗೆ ಭಾಳ ಅನುಕೂಲ ಆಗಿದೆ. ಮೊನ್ನೆ ಕನ್ಯಾರಮಠ ಸ್ವಾಮಿಗಳು ಸಹಿತ ಬಂದಿದ್ದು, ಅವ್ರು ಬಂದು ಸಹಿತ ಇವನ್ನ ಒಂದು ಸಾಧನೆ ನೋಡಿ ಭಾಳ ಖುಷಿ ಆದರು. ನಮ್ಮ ಮಠಕ್ಕೂ ಬರ್ರಿ ಒಂದ್ಸರಿ ಅಂಥೇಳಿ ಹೋದರು. ಆ ಟೈಮ್ದಲ್ಲಿ ಇವನು ಸ್ವಲ್ಪ ಎಣ್ಣೆ ತಂದಿದ್ದ ಅಲ್ಲಿ ಆ ಫಂಕ್ಷನ್ ದಿವಸ. ಅವೆಲ್ಲ ಈ ಬಿಸ್ಕಿಟ್ ಖರ್ಚಾದಂಗೆ ಆದವು. ನಮ್ಮ ಹೆಸರು ಚಂದ್ರಗೌಡ ಪಾಟೀಲ್ ಅಂತ. ಅರುಣ್ ಅವ್ರು ನಿಮ್ಮ ಮಗ, ದೊಡ್ಡ ಮಗ. ನೀವೇನು ಕೆಲಸ ಮಾಡ್ತಿದ್ರಿ ಸರ್? ನಾನು KMF ಒಳಗೆ ಮ್ಯಾನೇಜರ್ ಆಗಿದ್ದೆ. KMFನೊಳಗೆ ಮ್ಯಾನೇಜರ್ ಆಗಿದ್ರಿ. ಎಲ್ಲಿ? ಬೆಂಗಳೂರು. ಹೌದಾ? ಬೆಂಗಳೂರು? ಹೌದು. ಓಕೆ. ಹಾಂ, ಇವರೆಲ್ಲ ಅಲ್ಲೇ ಓದಿದ್ರು ಮಕ್ಕಳು. ಹಾಂ, ಏನೋ ಮಾಡ್ಲಿಕ್ಕೆ ಬಂದಿದ್ದಾನೆ, ಮಾಡ್ತಾ ಇದ್ದಾನೆ. ನೀವು ಬೆಂಗಳೂರಲ್ಲಿ ಇರ್ತೀರಿ, ಇಲ್ಲೇ ಇರ್ತೀರಿ ಈಗ? ಇಲ್ಲಿ ಬಂದಿದ್ದೀನಿ ಈಗ ಒಂದೂವರೆ ತಿಂಗಳು. ಬೆಂಗಳೂರ ಮನೆಗೆ ಕಟ್ಸಿ ಅಲ್ಲೇ ಇದ್ದೀರಿ? ಹಾಂ, ಅಲ್ಲಿ ಸೆಟ್ಲ್ ಆಗಿಬಿಟ್ರಿ ಅಲ್ಲ? ಹೌದು. ಹಾಂ ಹಾಂ. ಈಗ ಏನಂದರೆ ಬೆಂಗಳೂರು ಜೀವನ ಸಾಕು ಅಂತ ಬಂದೀನಿ ಇಲ್ಲಿ. ಹೌದಾ? ಓ ಹಾಂ. ಯಾಕೆ ಸಾಕು? ರಿಟೈರ್ಡ್ ಲೈಫ್ ಅಲ್ಲ. ಹಾಂ, ರಿಟೈರ್ಡ್ ಲೈಫ್ ಅಲ್ಲ. ಹಾಂ, ಮನೆಯಾಗ ಇದ್ದು ಬೇಜಾರಾಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಈ ಥರ ಇದು ಇರ್ತದೆ. ನೀವು ಹೇಳೋದು ಒಟ್ಟಿನಲ್ಲಿ ಈ ಸ್ಟೇಜಿಗೆ ಬಂದಾಗ ಹೊಳ್ಳಿ ನಮ್ಮೂರು ಅವೆಲ್ಲ ನೆನಪಕ್ಕ ಒಂದಂಗೆ ಆತ. ಹೌದು, ಮತ್ತೆ ಆಗಲೇಬೇಕಲ್ಲ. ಹುಟ್ಟಿದೂರ ಯಾವತ್ತು ಮರೆಯೋಕ್ಕಾಗಲ್ಲ. ಹಾಂ. ಮತ್ತು ಅದೇನು 3 ದಿವಸದ ಜೀವನ ಅಲ್ಲಿದೆ ಹಂಗಾರೆ ಹೆಂಗಂತ? ಹೌದು, ದುಡ್ಡಕ್ಕೆ ಹೋಗಿದ್ವಿ, ಬಂದ್ವಿ ದುಡ್ಕೊಂಡು. ಹೌದಾ? ಅಷ್ಟೇ. ಓ ಕಥೆನ. ಮತ್ತು ಏನಪ್ಪ ಬೆಂಗಳೂರಾಗ ಒಂದು ಬಿಟ್ಟು ಕಟ್ಟಿಸ್ತಾರ, ಇನ್ನೇನೋ ಮಾಡ್ತಾರ, ಬೆಂಗಳೂರು ಒಂದು ಬಿಟ್ಟು ಇರೋಕ್ಕಾಗಲ್ಲ ಅಂತಾರ. ಹೆಂಗೆ ಅವ್ರು ಮಾಡಕ್ ಸರ್ ರೀ. ಹಾಂ ಹಾಂ. ಓಕೆ, ಹಂಗಾರ ಮಗ ಮಾಡೋದು ಖುಷಿ ಐತೆ ಅಂತೀರಿ? ಖುಷಿ ಐತಿ. ಹಾಂ, ಓಕೆ. ಏನ್ರಿ ನಿಮ್ಮ ಹೆಸರು? ಈರನಗೌಡ. ಹಾಂ, ನೀವು ಚಿಕ್ಕಪ್ಪ ಆಗ್ಬೇಕನ್ರಿ? ಹೌದ್ರಿ, ಅರುಣಗೌಡಗೆ ಚಿಕ್ಕಪ್ಪ ಆಗ್ಬೇಕು. ಹಾಂ, ಹೆಂಗ ಮಗ ಮತ್ತೆ ಇಲ್ಲಿ ಮಾಡ್ಕೊಂಡು ಕುಂತ್ಬಿಟ್ರಲ್ಲ, ಏನು ಹೇಳ್ತೀರಿ ಇದಕ್ಕೆ? ಚಲೋ ಆಗೈತ್ರಿ, ಅದು ಚಲೋ ನಡೆದೈತಿ. ನಾವು ಹೆಲ್ಪ್ ಮಾಡ್ತೇವೆ ನಮ್ಗೆ ಆದಷ್ಟು ಮಟ್ಟಿಗೆ. ಅವ್ನು ಮಾಡ್ಕೊಂಡು ಹೊಂಟಾನ. ಮಾಡೋ ಮುಂದೆ ಏನಂದ್ರೆ ಮಾಡಂದ್ರೆ ಏನಂದ್ರಿ? ಬ್ಯಾಡ ಅಂದಿವ್ರಿ. ಅಯ್ಯೋ, ಬಂಡವಾಳ ಹಾಕದ, ಬಂಡವಾಳ ಬೇಕಲ್ಲ. ಹಾಂ, ಬಂಡವಾಳ ಏನೇನು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಬಂಡವಾಳ ಹಾಕಿ ಮಾಡಿ ನಾವು ಪ್ರಯತ್ನ ಮಾಡಿ. ಹಾಂ, ಈಗೇನು ಅನ್ಸುತ್ತೆ? ಈಗೆಲ್ಲ ನಡೆದೈತಿ, ಚಲೋ ನಡೆದೈತಿ. ಹಾಂ, ಆದ್ರೆ ಡೌಟ ಇತ್ತ ನಿಮ್ಗೆ? ಡೌಟ ಮತ್ತೆ ಇಂಪ್ರೂವ್ ಆಗಮಟ ಡೌಟ ರೀ. ಮಕ್ಕಳು ಮಾಡೋದು ಮತ್ತೆ
ಹಾನಿ ಆದ ಮುಂದೆ ಅದನ್ನ ಆಸ್ತಿ ಮಾರಿ ಸಾಲ ಹರಿಬೇಕಲ್ಲ. ಹಾಂ ಹ್ಞೂ ಹಾಂ ಈಗ ನಮ್ಮ ಹಿರಿಯರು ಗಳಿಸಿದ ಆಸ್ತಿ ಅದಾವು, ಆಸ್ತಿ ಮಾರಿ ಸಾಲ ಹರಿಬೇಕು. ಹಾಂ ಹ್ಞೂ ಹಂಗಾಗ್ಯಾವ ನಮ್ಮಲ್ಲಿ ಈಗ. ಹೌದಾ? ಒಂದು ಜಂತ ಮನೆ ಅಂತೇಳಿ 5 ಲಕ್ಷ ತೊಗೊಂಡು 2 ಎಕರೆ ಹೊಲ ಮಾರಿ ಮನೆ ಕಟ್ಸ್ಯಾನ. ಮತ್ತೆ ಹಂಗೆ ಮಾಡಿದ್ರೆ ಏನು ಮಾಡ್ಬೇಕು? ಅದಕ್ಕೆ ನಾವು ಬೇಡಪ್ಪ, ಇದ್ದಿದ್ರ ಮ್ಯಾಗ ಈಗ ಕಲ್ತೀರಿ, ಬೆಂಗಳೂರಾಗ ಅದರಿ, 2 ಮಂದಿ ಗಂಡ ಹೆಂಡತಿ ನೌಕರಿ ಮಾಡ್ತೀರಿ, 2 ಲಕ್ಷ ರೂಪಾಯಿ ಪಗಾರ ಬರ್ತೈತಿ, ಹಾಯಾಗಿರ್ರಿ. ಇದು ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕು? ಇಲ್ಲ, ಮಾಡಾಕಬೇಕು, ಮಾಡ್ರಿ. ನೀವು ತಂದು ಬಂಡವಾಳ ಹಾಕರು, ನೀವು ಮಾಡೋರು. ಈಗ ಇರೋ ಹುಡುಗರು ಊರು ಬಿಟ್ಟು ಕಮ್ತವಲ್ಯ ಅಂತ ಅವರು ಸಿಟಿಗೆ ಹೊಂಟ್ರ. ಇವ್ರು ಸಿಟಿಯಿಂದ ಒಳ್ಳೆ ಹಳ್ಳಿಗೆ ಬಂದಾರ. ಹಳ್ಳಿಗೆ ಬರಾಕತ್ತಾರೆ ಅವರು. ಗೆಳೆಯರೇ, ಇಷ್ಟೊತ್ತು ದೇವಸಿರಿ ಆಯಿಲ್ ಕತೆ ಕೇಳಿ, ದೇವಸಿರಿ ಹೆಸರೇ ಭಾಳ ನನಗಿಷ್ಟ ಆಯಿತು. ಇಬ್ಬರು ದಂಪತಿಗಳು ಸೇರಿ ಆರೋಗ್ಯದ ದೃಷ್ಟಿಯಿಂದ ಮಾಡಿರುವಂಥದ್ದು. ನಾವೆಲ್ಲ ಕರ್ತವ್ಯ ಅನ್ನುವಂತೆ ಇವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಸುಮ್ಮನೆ ಬರೀ ಮಾತಾಡಿದರೆ ಆಗೋದಿಲ್ಲ. ಗುಡಿ ಕೈಗಾರಿಕೆ ಅಂತೀವಿ, ಹಳ್ಳಿ ಅಂತೀವಿ, ಉದ್ಯೋಗ ಅಂತೀವಿ. ನೋಡಿ, ಇಂಥವ್ರು ನುಡಿಸಿದರೆ ಇನ್ನೊಂದಿಷ್ಟು ಹುಡುಗರು ಹಳ್ಳಿಯತ್ತ ಮುಖ ಮಾಡ್ತಾರೆ, ಸ್ವಂತ ಉದ್ಯೋಗ ಶುರು ಆಗುತ್ತೆ. ಅದಕ್ಕೆಲ್ಲ ಪ್ರೇರಣೆ ಆಗುತ್ತೆ. ಇಂಥ ಕಥೆಗಳು ಯಾವಾಗಲೂ ಗೆಲ್ಲಬೇಕು. ನಮ್ಮ ಆರೋಗ್ಯನ ಗೆಲ್ಲೋದರ ಜೊತೆಗೆ ಇಂಥವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅಂತೇಳಿದರೆ, ಮುಂದೆ ಸುಮಾರು ಜನ ನೋಡ್ರಿ, ಅವ್ರು ಹೇಳ್ತಾಯಿದ್ರು, ಮೇಡಮ್ ಹೇಳ್ತಿದ್ರು, ಅವ್ರು ಹೇಳ್ತಿದ್ರು, ಪ್ರೆಷರ್ ಇದೆ ಅಲ್ಲಿ, ಹೇಳ್ಕೊಳಕ್ಕೆ ಆಗದಷ್ಟು ಏನೇನೋ ಸಮಸ್ಯೆಗಳಿದೆ. ಸುಮ್ಮನೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನಂಗೆ ಅಷ್ಟು ಚಂದ ಕಾಣ್ತೀವಿ ಅಷ್ಟೇ. ಬಟ್ ಇದರಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತಿದೆ. ಇತ್ತಿತ್ತಲಾಗಿ ಸಿಟಿಗಳು ಪೊಲ್ಯೂಷನ್ ಆಗ್ತಾ ಬಂದಿದೆ, ಟ್ರಾಫಿಕ್ ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ. ಬಟ್ ಯಾವತ್ತಾದರೂ ಒಂದು ದಿವಸ ಹಳ್ಳಿಯತ್ತ ಮುಖ ಮಾಡಲೇಬೇಕು. ಇದನ್ನು ಸುಮಾರು ಜನ ಯೋಚನೆ ಮಾಡ್ತಿರ್ತೀರಿ. ಬರೀ ಆಯಿಲ್ ಗಾಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇಕಾದಷ್ಟು ಉದ್ಯಮಗಳು ಹಳ್ಳಿಯತ್ತ ಬರಬೇಕಾಗಿದೆ ಇವತ್ತು. ಮತ್ತು ನಮ್ಮ ನೆಮ್ಮದಿ ಕಂಡುಕೊಳ್ಳೋದಕ್ಕೆ, ದುಡ್ಡು ಉಳಿತಾಯಕ್ಕೆ, ಆರೋಗ್ಯಕ್ಕೆ, ಈಗ 3 ದೃಷ್ಟಿಯಿಂದ ನೋಡಿದಾಗೆ ಕೂಡ ದೇವಸಿರಿನ ನೀವು ಬೆಂಬಲಿಸಬೇಕು ಗೆಳೆಯರೇ. ನನ್ನ ಕಳಕಳಿಯ ಮನವಿ. ಕೆಳಗಡೆ ನಂಬರ್ ಬರ್ತಾ ಇದೆ. ದಯವಿಟ್ಟು ಹೆಣ್ಮಕ್ಳು ಮನ್ಯಾಗ ನೀವು ತಯಾರಾಗಿಬಿಡ್ರಿ. ಯಾಕೆ ಬರೋದಿಲ್ಲ ಹೇಳ್ರಿ ಆಯಿಲ್ ನೋಡೋಣ. ಮೊದಲು ನೀವು ತಯಾರಾಗಿರಿ. ಈ ಎಣ್ಣೆ ಬೇಕು ಅಂತ ಹಠ ಹಿಡೀರಿ, ಖಂಡಿತ ಆಯಿಲ್ ಬರುತ್ತೆ. ಹೆಣ್ಮಕ್ಳು ಕೇಳಿದ್ರಿ ಯಾವುದೂ ಇಲ್ಲ ಅಂತ ಮನೆಗೆ ಗಂಡ್ಮಕ್ಳು ಹೇಳೋದೇ ಇಲ್ಲ. ಹಾಗಾಗಿ ನಿಮ್ಮಿಂದ ಇದು ಕ್ರಾಂತಿ ಶುರುವಾಗಲಿ. ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ದೇವಸಿರಿ ಗಾಣದ ಎಣ್ಣೆಗೆ ಒಂದು ಜಾಗ ಇರಲಿ. ಹಾಗಾಗಿ ಮುಂದೆ ತರಿಸ್ತೀರಿ ಅಂತ ನಂಬ್ತೀನಿ. ಅದಷ್ಟೇ ಅಲ್ಲ, ಒಂದು 3-4 ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಸುತ್ತಮುತ್ತ ಇರೋರಿಗೆ ನೇರವಾಗಿ ಬಂದರೂ ಕೂಡ ಇಲ್ಲಿ ಆಯಿಲನ್ನು ಹಾಕಿಸ್ಕೊಂಡು ಹೋಗ್ಬೋದು, ರಾ ಮೆಟೀರಿಯಲ್ ತಂದರೆ. ಹಾಗಾಗಿ ಬನ್ನಿ, ಆಯಿಲ್ಗಳನ್ನು ಪರ್ಚೇಸ್ ಮಾಡಿ, ಆರೋಗ್ಯ ಭಾಗ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಥ್ಯಾಂಕ್ ಯು. ಬದುಕಿನ ಬುತ್ತಿನೂ ಚಲೋ ಇದೆ. Very much. Thank you for such a word, sir. It means a lot.